ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ, ಫೈನಲಿ ಎಲ್ಲರ ಮುಖಾಮುಖಿ ಆಗೋದಕ್ಕೆ ದೇವರ ಒಂದು ಮುಹೂರ್ತ ಇಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ ಮುಹೂರ್ತ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ಕೈಗೆ ಪತ್ರ ಸೇರಿದ, ರಾಮಾಚಾರಿ ಬರೆದ ಪತ್ರ ಚಾರು ಕೈಲಿದೆ. ಚಾರು ಪತ್ರ ಓದ್ತಾಳೆ, ಆದರೆ ಓದೋದು ಸಹ ಕೈದಿ ಬರೆದಂತಹ ಕಾವ್ಯನ. ಆದರೆ ಆ ಕವನಗಳನ್ನ ಓದೋಳಿಗೆ ಅದು ರಾಮಾಚಾರಿ ಬರೆದಿದ್ದಾನೆ ಅಂತ ಅನ್ಕೋತಿದ್ದಾಳೆ. ಬಿಕಾಸ್ ಆ ಪತ್ರ ಬರೆದಿರುವುದೇ ರಾಮಾಚಾರಿ ಅಂತ ಹೇಳಿ ಕುಡುಕ ಆ ವ್ಯಕ್ತಿ ಕೊಟ್ಟು ಹೋಗಿರ್ತಾರೆ. ಅಲ್ಲಿ ಕೇಕೆನ ಕೂಡ ನೋಡಿ ರಾಮಾಚಾರಿ ಆಲ್ರೆಡಿ ಬಿಡುಗಡೆ ಆಗಿಬಿಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ರಾಮಾಚಾರಿ ಥರ ವೇಷದಲ್ಲಿ ಬಂದಿರೋ ಕೇಕೆ ಮಾತ್ರ ಪತ್ರನ ಗಮನಿಸೋದೇ ಇಲ್ಲ. ನಂತರ ಏನಿದು ಜೈಲು ಗೀಲು ಅಂತ ಮಾತಾಡ್ದ ಅನ್ನೋ ಅನುಮಾನ ಮಾತ್ರ ಬರುತ್ತೆ. ಆದರೆ ಈ ಕಡೆ ಚಾರುಗೆ ಅನಿಸುತ್ತೆ, ಏನಪ್ಪ ಇದು, ನಾನು ಅವನ ಮೇಲೆ ಕೋಪ ಮಾಡಿಕೊಂಡೆ, ಅದಕ್ಕೆ ಅವನು ಅಲ್ಲೇ ಬಂದು ಮಾತಾಡಬಹುದಿತ್ತು. ಅದನ್ನು ಬಿಟ್ಟು ಇದನ್ನೆಲ್ಲ ಪೂಸಿ ಹೊಡೆಯೋದು ಬೇಕಾ? ಬೈಯೋದೆಲ್ಲ ಬೈಯೋದು, ಆಮೇಲೆ ಈ ರೀತಿ ಕವನ ಮಾಡಿ ಪೂಸಿ ಹೊಡೆಯೋದು ಅಂತ ಅಂದ್ಕೊಂಡು ಮಾತಾಡ್ಸೋಕೆ ಹೋಗ್ತಾಳೆ. ಆದರೆ ಡೋಂಟ್ ಕೇರ್ ನೇಚರಲ್ಲಿ ಇರೋ ಕೇಕೆ ಅಲ್ಲಿಂದ ಹೊರಟೇ ಬಿಡ್ತಾನೆ. ಇಷ್ಟೆಲ್ಲ ಈ ಕಡೆ ಆಗ್ತಾ ಇದ್ರೆ ಆ ಕಡೆ ವೈಶಾಖ ಶಾಕ್ ಆಗಿದ್ಲು. ಬಿಕಾಸ್ ರಾಮಾಚಾರಿ ಚಾರು ಹತ್ರ ಒಂದು ಮಾತು ಹೇಳಿದರು, ನೀನು ನನ್ನ ಹೆಂಡತಿ ಅಲ್ಲ, ನಾನು ನಿನ್ನ ಗಂಡ ಅಲ್ಲ ಅಂತ. ಆ ಮಾತು ಕೇಳಿದೆ ಬೆಚ್ಚಿ ಬಿದ್ದು ಹೋಗಿದ್ಲು. ಈ ಕಡೆ ಚಾರ್ಜ್ ಮಾಡಬೇಕು, ಇದೇ ರೀತಿ ಆದರೆ ಸತ್ಯ ಆಚೆ ಬಂದ್ಬಿಡುತ್ತೆ, ಆಮೇಲೆ ನನ್ನ ಕೆಲಸ ಆಗೋದಿಲ್ಲ ಅಂದ್ಕೊಂಡಿದ್ದೆ. ವೈಶ್ವಾಕ ಬಂದು ಕೇಕೆ ಹತ್ರ ಮಾತಾಡ್ತಿದ್ದಾಳೆ. ಏನು ಅಂದ್ಕೊಂಡಿದ್ಯಾ ನೀನು? ನಿಂಗೇನು ಅರ್ಥ ಆಗಲ್ವಾ ಹೇಗಿರಬೇಕು, ಏನು ಮಾಡಬೇಕು ಅಂತ? ಎಲ್ಲ ಪ್ಲಾನ್ನ ಹಾಳು ಮಾಡಬೇಕು ಅಂತ ಇದೆಯಾ ನೀನು? ನಿನ್ನ ಯಾರು ಕಳಿಸಿರೋದು ಅಂತ ಅಲ್ಲಿ ಗೊತ್ತಲ್ವಾ? ಆಮೇಲೆ ACC ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ACPನ ಅಂತ ಹೇಳ್ತಿದ್ರೆ. ಹೌದು, ನೀನು ಏನು ಅಂದ್ಕೊಂಡಿದ್ಯಾ? ನನ್ನ ACPಗೋಸ್ಕರ ಒಪ್ಕೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಭಯಕ್ಕೆ ದುಡ್ಡು ಮನಿಗೋಸ್ಕರ ಬಂದಿರೋದು ನಾನು, ಅದನ್ನು ಮೊದಲು ತಿಳ್ಕೊ ಅಂತ ಹೇಳ್ತಿದ್ದಾನೆ ಕೇಕೆ. ಸರಿ ಆಯಿತು, ಏನಾದರೂ ಆಗಲಿ, ಆದರೆ ನಾನು ಏನು ಹೇಳಿದೆ, ನೀನು ಏನು ಮಾಡ್ತಿದ್ಯಾ? ಚಾರುವನ್ನ ಆಚೆ ಹಾಕಬೇಕಲ್ವಾ ಅಂದಾಗ ಅದನ್ನೇ ಮಾಡ್ತಿದ್ದೀನಲ್ಲ, ಬೈತಿದ್ದೀನಿ, ಉಗಿತಿದ್ದೀನಿ, ಎಲ್ಲ ಮಾಡ್ತಿದ್ದೀನಲ್ಲ ಅಂದಾಗ ನೀನು ಈ ರೀತಿ ಎಲ್ಲ ಬೈಯೋದೆಲ್ಲ ಮಾಡಿದ್ರೆ ಸಣ್ಣ ಪುಟ್ಟ ವಿಷಯ ಏನೋ ಮಾತಾಡ್ಬಿಟ್ಟ ಅಂತ ಅಂದ್ಕೊಂಡು ಕ್ಷಮಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ. ದೊಡ್ಡದಾಗಿ ಏನಾದರೂ ಮಾಡಬೇಕು ನೀನು ಅಂತ ಹೇಳ್ತಿದ್ದಾಳೆ. ದೊಡ್ಡದಾಗಂದರೆ ನೀನು ಅವಳ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಬೇಕು, ಅವಳ ಕ್ಯಾರೆಕ್ಟ್ರು ಸರಿ ಇಲ್ಲ ಅನ್ಬೇಕು, ಯಾವನ ಜೊತೆ ಮಾತಾಡ್ತಿದ್ದೆ, ಯಾವನ ಜೊತೆ ಹೋಗಿದ್ದೆ ಅಂತ ಹೇಳಬೇಕು. ಅದನ್ನೆಲ್ಲ ಹೇಳಿದಾಗ ಅವಳಿಗೆ ಕೋಪ ಬರುತ್ತೆ. ಜೊತೆಗೆ ನೀನೇನು ಸಾಮಾನ್ಯನ? ಮದುವೆಗೂ ಮುನ್ನ ನೀನೇನು ಬಾರು ಪಬ್ಬಲ್ಲೆಲ್ಲ ಓಡಾಡಿಲ್ವಾ, ಕುಡ್ದಿಲ್ವಾ? ಈಗಲೂ ಕೂಡ ಅದೆಲ್ಲ ಚಟ ಬೆಳೆಸ್ಕೊಂಡಿದ್ಯಾ ನೀನು ಅಂತ ಎಲ್ಲ ಕ್ಯಾರೆಕ್ಟ್ರ್ ಬಗ್ಗೆ ಕೀಳಾಗಿ ಮಾತಾಡು. ಖಂಡಿತ ಆಗ ಅಂತೂ ಅವಳು ಸಹಿಸೋದೇ ಇಲ್ಲ, ಬ್ಲಾಸ್ಟ್ ಆಗ್ತಾಳೆ. ತಕ್ಷಣ ನಿನ್ನ ಬಗ್ಗೆ ಕೆಟ್ಟದಾಗಿ ಚೀಪ್ ಒಪಿನಿಯನ್ ಫಾರ್ಮ್ ಆಗುತ್ತೆ. ತಕ್ಷಣ ಮನೆಯಿಂದ ಆಚೆ ಹೋಗ್ತಾಳೆ ಅಂತ ಹೇಳ್ತಿದ್ದಾರೆ. ನಂತರ ವೈಶಾಖ ಒಂದು ಮಾತು ಹೇಳ್ತಾಳೆ, ಇದೇ ರೀತಿ ಆದರೆ ಖಂಡಿತ ಆಗ ನನ್ನ ಕೆಲಸ ಕೂಡ ಆಗತ್ತೆ ಅಂತ. ಆದರೆ ಇದನ್ನು ಕೇಳಿಸ್ಕೊಂಡಿದ್ದ ಕೇಕೆಗೆ ಅನಿಸುತ್ತೆ, ನೀನು ಈ ಮನೆ ಸೊಸೆ ತಾನೇ, ನಿನ್ನ ಕೆಲಸ ಏನಾಗುತ್ತೆ ಇದರಿಂದ ಅಂತ ಪ್ರಶ್ನೆ ಮಾಡ್ತಾನೆ. ಆದರೆ ವೈಶಾಖ ಉತ್ತರ ಕೊಡಲ್ಲ. ಶತ್ರು ಮಿತ್ರ ಅಲ್ವಾ, ಹೇಳ್ಕೊ, ಏನಿಲ್ಲ ಪರವಾಗಿಲ್ಲ ಅಂತ ಹೇಳಿದ್ರು ಕೂಡ ಒಪ್ಕೊಂಡು ಹೇಳೋದಿಲ್ಲ ವೈಶಾಖ. ಈ ಕಡೆ ವೈಶಾಖನ ಕಥೆಯಲ್ಲಿ ಟ್ವಿಸ್ಟ್ ತೆಗೆದಿದ್ದಾರೆ. ಇಷ್ಟು ದಿನ ಶಾಸ್ತ್ರಿಗಳನ್ನ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದು ಜಸ್ಟ್ ದುಡ್ಡಿಗೋಸ್ಕರ. ಚಾರುನ ಮನೆಯಿಂದ ಆಚೆ ಹಾಕಿದ್ರೆ ನನಗೆ ದುಡ್ಡು ಸಿಗತ್ತೆ ಅಂತ. ಆದರೆ ಈ ಕಡೆ ವೈಶಾಖ ಕಥೆಯಲ್ಲಿ ಏನು ಟ್ವಿಸ್ಟ್ ಸಿಗ್ತದೆ ಅಂದರೆ, ವೈಶಾಖಗೆ ಶಾಸ್ತ್ರಿಗಳ ಮನೆ ಮೇಲೆ ಬದ್ಧ ವೈರತ್ವ ಇದೆ, ತುಂಬಾ ಸೇರಿದೆ, ದ್ವೇಷ ಇದೆ. ಅವಳು ಹೇಳೋ ಆ ಮಾತು ಅದನ್ನೇ ತೋರಿಸ್ತಾ ಇದೆ ಕೂಡ. ಅವಳು ಒಂದು ಮಾತು ಹೇಳ್ತಾಳೆ, ಅವಳು ಹೋದ್ರೆ ತಾನೇ ನನಗೂ ಅವಳು ಹೋಗೋದೇ ಬೇಕು, ಅವಳು ಹೋದಾಗ ಮಾತ್ರ ಅಲ್ವಾ ನಾನು ಈ ಮನೆಗೆ ಯಾಕೆ ಬಂದಿದ್ದೀನಿ, ಆ ಕೆಲಸ ಮಾಡೋಕ್ಕಾಗೋದು ಅನ್ನೋ ಮಾತು ಹೇಳ್ತಿದ್ದಾಳೆ. ಅದರ ಅರ್ಥ ಅವಳು ಮದುವೆನ ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ಆಗಿ ಈ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಗೊತ್ತಾಗ್ತದೆ. ಹಾಗಿದ್ರೆ ಆ ಮದುವೆ ಹಿಂದಿನ ಸ್ಟೋರಿ ಏನು, ಅವಳು ಯಾವ ಇಂಟೆನ್ಷನಲ್ಲಿ ಈ ಮನೆಗೆ ಮದುವೆ ಆಗಿ ಬಂದ್ಲು ಅನ್ನೋದು ಒಂದು ಕಥೆನೇ ಇದೆ ಅಂತ ಅನ್ಸುತ್ತೆ. ನಂತರ ಆ ಕಡೆ ರಾಮಾಚಾರಿ ಅಂತೂ ನನ್ನ ಹೆಂಡತಿ ಪತ್ರ ಓದಿರ್ತಾಳೆ, ಖಂಡಿತ ಬರ್ತಾಳೆ, ನನ್ನನ್ನು ಬಿಡಿಸ್ಕೊಂಡು ಹೋಗ್ತಾಳೆ ಅಂತಿದ್ರೆ ಅವನಿಗೆ ಒಂದು ಹೊಸ ಹಾದಿ ಕಾಣಿಸುತ್ತೆ. ಯಾವಾಗಲೂ ಕೂಡ ದೇವರನ್ನೇ ಸ್ಮರಣೆ ಮಾಡ್ತಿದ್ದಂಥ ರಾಮಾಚಾರಿಗೆ ದೇವರೇ ದಾರಿ ತೋರಿಸ್ತಿದ್ದಾನೆ, ದೇವರೇ ಅವನಿಗೆ ಒಳ್ಳೆ ಮುಹೂರ್ತನ ಇಟ್ಕೊಟ್ಟಿದ್ದಾನೆ ಅಂತ ಹೇಳ್ಬಹುದು. ಅಲ್ಲಿ ಜೈಲಿಂದ ಎಲ್ಲ ಕಾಯ್ದೆಗಳನ್ನ ಕರ್ಕೊಂಡು ಯಾವುದೋ ಒಂದು ದೇವಸ್ಥಾನದ ಉದ್ಘಾಟನೆ ಸಮಾರಂಭಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕ್ಲೀನ್ ಮಾಡೋ ಕೆಲಸಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಇದರಿಂದಾಗಿ ರಾಮಾಚಾರಿಗೆ ತುಂಬಾ ಖುಷಿ ಇದೆ. ಆ ದೇವಸ್ಥಾನದಲ್ಲಿ ಎಷ್ಟೋ ಜನಕ್ಕೆ ಅಪ್ಪ ತುಂಬ ಚೆನ್ನಾಗಿ ಗೊತ್ತಿದೆ, ಅವ್ರ ಮಗ ನಾನು ಅನ್ನೋದನ್ನು ಖಂಡಿತ ಕಂಡಿಡ್ತಾರೆ ಅವರು. ಯಾರಾದರೂ ಗೊತ್ತಿರೋರು ಬಂದರೆ ಅವ್ರಿಗೆ ವಿಷಯ ಹೇಳಿದ್ರೆ ಖಂಡಿತ ವಿಷಯ ಮುಟ್ಟುತ್ತೆ ಅಂತ. ಅಷ್ಟು ಫೇಮಸ್ ನೀನು ಅಂತ ಸಹ ಕಾಯ್ದೆ ಕೇಳ್ತಿದ್ರೆ, ಫೇಮಸ್ ಅಂತಲ್ಲ, ನಮ್ಮಪ್ಪ ಎಲ್ರಿಗೂ ಕೂಡ ಗೊತ್ತು, ಅವ್ರ ಮಗ ನಾನು ಅನ್ನೋದು ಕೂಡ ಗೊತ್ತಿರುತ್ತೆ, ಯಾರಾದರೂ ಗೊತ್ತಿರೋರು ಬಂದರೆ ಖಂಡಿತ ಒಳ್ಳೇದಾಗತ್ತೆ ಅಂತ. ಹಾಗಾಗಿ ಮಲ್ಕೋತಾನೂ ಕೂಡ ಇಲ್ಲ, ನಿದ್ರೆ ಮಾಡ್ತಿಲ್ಲ, ಯಾವಾಗ ಕ್ಷಣ ಆಗುತ್ತೋ ಅಂತ
ವೇಟ್ ಮಾಡ್ತಿದ್ದಾನೆ. ಸಹ ಕೈದಿ ಎದ್ದು ಇನ್ನೂ ಕೂಡ ನಿದ್ರೆ ಬಂದಿಲ್ವಾ ಅಂದಾಗ, ಇಲ್ಲ ಅಣ್ಣ ನಿದ್ರೆ ಬಂದಿಲ್ಲ, ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯ್ತಿದ್ದೀನಿ, ಖಂಡಿತ ಗೊತ್ತಿರೋರು ಯಾರ್ಯಾರು ಬಂದರೆ ಒಳ್ಳೇದಾಗತ್ತೆ ಅಂತ ಅನ್ಕೋತಿದ್ದಾರೆ. ನಂತರ ಈ ಕಡೆ ಮನೆ ಒಳಗಡೆ ಮತ್ತೆ ಚಾರು ಕೈಗೆ ಪೇಪರ್ ಸಿಗತ್ತೆ. ಒಂದರ್ಧ ಪೇಪರ್ ಆಲ್ರೆಡಿ ಕುಂಕುಮದಲ್ಲಿರುತ್ತೆ. ಬಿಕಾಸ್ ನಾಣ್ಯಶಾಸ್ತ್ರಿಗಳಿಗೂ ಕೂಡ ಉದ್ಘಾಟನಾ ಸಮಾರಂಭಕ್ಕೆ ಇನ್ವಿಟೇಷನ್ ಬಂದಿರುತ್ತೆ. ಅದನ್ನು ತೊಗೊಂಡು ಹೋಗಬೇಕಿದ್ರೆ ಕುಂಕುಮ ಚೆಲ್ಲಿ ಹೋಗುತ್ತೆ. ಆ ಕುಂಕುಮ ಒಂದು ಶುಭ ಶಕುನ ಇರ್ಬೋದು ಅಂತ ಅಂದ್ಕೊಂಡು ಅದೇ ಚೀಟಿನ ಅರ್ತು ಕುಂಕುಮನ ಇಟ್ಟಿರ್ತಾರೆ ಜಾನಕಿ ಅವರು. ಆಶೀರ್ವಾದ ಕೂಡ ಬಿತ್ತಿರುತ್ತೆ. ಈ ಕಡೆ ಪೇಪರ್ನ ಓದಿದ್ದೆ ಕೇಕೆ ಹೋಗ್ತಿರ್ತಾರೆ. ತಡಿತಾಳೆ ಚಾರು, ಏನಿದು ರಾಮಾಚಾರಿ, ನಾನು ಸಿಗರೇಟ್ ವಿಷಯ ಆಯಿತು, ನೀನು ಸೇದಲ್ಲ ಅಂತ ನನಗೆ ಗೊತ್ತು, ತುಂಬ ನಂಬಿಕೆ ಇದೆ, ಆದರೂ ಕೂಡ ಯಾಕಿತ್ತು ಅಂತ ಪ್ರಶ್ನೆ ಮಾಡಿದೆ. ಆದರೆ ನೀನು ಮಾತ್ರ ಅದಕ್ಕೆ ಸರಿಯಾಗಿ ಉತ್ತರ ಕೊಡಲಿಲ್ಲ, ನನ್ನನ್ನೇ ಬೈದ್ಬಿಟ್ಟೆ. ಆದರೆ ಬೈದ ಮೇಲೆ ಇದ್ಯಾವ ರೀತಿ ಕವನ ಬರೆದು ಪೂಸಿ ಎಲ್ಲ ಹೊಡೆಯೋದು, ನೇರವಾಗೇ ಮಾತಾಡ್ಬೋದಲ್ವ ಅಂದಾಗ ತಲೆ ನೀನು ಕೆಟ್ಟಿದ್ಯಾ, ಸುಮ್ಮನೆ ಏನೇನೋ ವಿನಾಕಾರಣ ಮಾತಾಡಬೇಡ, ಪೂಸಿ ಅಂತೆ ಕವನ ಅಂತೆ ಏನೇನೋ ಅಂತ ಹೇಳ್ತಿದ್ದಾಳೆ ಅಂತ ಕೊಟ್ಟೇ ಬಿಡ್ತಾನೆ. ಕೊಬ್ಬು ನೋಡು, ಕೊಬ್ಬು ಎಷ್ಟು ಕೊಬ್ಬಿರಬೇಕು ಇವನಿಗೆ, ಹಿಂದೆ ರಾಮಾಚಾರಿ ಅಂತ ಅಂದ್ಕೊಂಡು ಹೋಗಬೇಕು, ಆಗ ಮಾತ್ರ ಖುಷಿ. ಈಗೂ ಅಡ್ಡ ಬಂದ್ಬಿಡುತ್ತೆ. ಕವನನ ತಾನೇ ಬರೆದಿರೋದು ಅಂತ ಒಪ್ಕೊಂಬಿಟ್ರೆ, ಇಂಥವ್ನ ಕವನ ನಾನು ಯಾಕೆ ಓದಬೇಕು ಅಂತ ಪಾಪ ಕಷ್ಟಪಟ್ಟು ತನ್ನ ಹೆಂಡತಿಗೆ ವಿಷಯ ತಿಳಿಸ್ಬೇಕು ಅಂತ ಬರೆದಿರೋ ಲೆಟರ್ನೇ ಬಿಸಾಡ್ಬಿಡ್ತಾಳೆ ಚಾರು. ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ. ಎಲ್ಲ ಕೈದಿಗಳನ್ನ ಕರ್ಕೊಂಡು ಪೊಲೀಸ್ ಅವರು ದೇವಸ್ಥಾನದ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ದೇವ್ರೆ, ಖಂಡಿತ ಇವತ್ತು ನನ್ನ ಮನೆಯವ್ರು ಯಾರಾದರೂ ಗೊತ್ತಿರೋರು ಯಾರಾದರೂ ಸಿಕ್ಸುವಾಗಿ ಮಾಡು ಅಂತ ಕೇಳ್ಕೊತಿದ್ದಾನೆ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಆಲ್ರೆಡಿ ಕೂಡ. ಅಲ್ಲೂ ಕೂಡ ರಾಮಾಚಾರಿ ದೇವ್ರ ಸನ್ನಿಧಿಯಲ್ಲಿ ದೇವ್ರ ಹತ್ರ, ದೇವ್ರೆ ನನಗೆ ಗೊತ್ತಿರೋರು ಯಾರಾದರೂ ಸಿಗೋ ಹಾಗೆ ಮಾಡು, ನನ್ನ ಮನೆಯವ್ರು ಬರೋ ಹಾಗೆ ಮಾಡು, ನಾನು ಅವ್ರನ್ನ ನೋಡಿ ನಾನು ವಿಶ್ವ ತಲುಪಿಸೋ ಹಾಗೆ ಮಾಡು, ನಿನ್ನನ್ನೇ ನಂಬಿದ್ದೀನಿ ಅಂತ ಕೇಳ್ಕೊತಿದ್ದಾರೆ. ಈ ಕಡೆ ಮನೇಲಿ ಬೆಳಗ್ಗೆ ಆಗ್ತಿದ್ದಾಗ ಈ ಕಡೆ ಚಾರು ಎಲ್ಲ ಕೂಡ ರೆಡಿ ಆಗಿದ್ದಾರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಈ ಕಡೆ ಜಾನಕಿ ಅವರು, ಅದು ತುಂಬಾ ಗಟ್ಟಿ ದೇವರು, ತುಂಬಾ ಬೇಡ್ಕೊಂಡ್ರೆ ತುಂಬಾ ಒಳ್ಳೇದು ಮಾಡುತ್ತೆ, ತುಂಬ ಪವರ್ಫುಲ್ ದೇವರು, ಅದು ಶಕ್ತಿ ಇದೆ ಅಂತ ಹೇಳ್ತಿದ್ರೆ, ಬೇಡ್ಕೊಳ್ಳೋದು ಏನಿದೆ, ನಿಮ್ಮ ಮಗ ಅಂದರೆ ರಾಮಾಚಾರಿ ಅವತ್ತು ಪೊಲೀಸ್ ಸ್ಟೇಷನ್ಗೆ ಪೂಜೆಗೆ ಹೋಗಿ ಬಂದಾಗಿದ್ದ ಹಿಡಿದು ತುಂಬಾ ಬದಲಾಗಿದ್ದಾನೆ. ಅದು ಯಾಕಪ್ಪ, ಮೊದಲು ಥರ ಮಾಡು ಅಂತ ಕೇಳ್ಕೋಬೇಕು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಕೇಕೆ ಪಾಸ್ ಆಗ್ತಿರ್ತಾನೆ. ಮಗನ್ನ ಕರೆದು, ನೋಡು ರಾಮಾಚಾರಿ, ನೀನು ಕೂಡ ಚಾರು ಜೊತೆ ದೇವಸ್ಥಾನಕ್ಕೆ ಹೋಗು, ನಿಮ್ಮಪ್ಪಂಗೆ ಹುಷಾರಿಲ್ಲ ಅಂತ ಹೇಳ್ತಿದ್ರೆ, ನಾನು ಹೋಗಲ್ಲ ಅಂತದಾನೆ. ಏನಪ್ಪ ಇದು, ಚಾರು ದೇವಸ್ಥಾನಕ್ಕೆ ಇಲ್ಲ ಅನ್ನಲ್ವಲ್ಲ ಅನ್ನೋ ಅನುಮಾನ ಬರ್ತದೆ. ನಂತರ ವೈಶ್ವಕ ಸೊನ್ನೆ ಮಾಡ್ತಾಳೆ. ಈ ಕಡೆ ಕೇಕೆ ಒಪ್ಕೊಳ್ಳೇಬೇಕಾಗತ್ತೆ. ನಂತರ ಈ ಕಡೆ ಜಾನಕಿ ಅವರು, ಅಲ್ಲಿ ದೊಡ್ಡ ಪುರೋಹಿತರು ಏನಾದರೂ ಪೂಜೆನ ಏನಾದರೂ ಮುಗಿಸ್ಕೊಡಪ್ಪ ಅಂತ ಹೇಳಿದರೆ, ಹೋಗಪ್ಪ ಮುಗಿಸ್ಕೊಡು ಅಂತ ಹೇಳ್ತಾರೆ. ಸರಿ ಅಂತ ಪೂಜೆ ಸಾಮಾನು ಇಟ್ಕೊಂಡು ಚಾರು ಮತ್ತು ಕೇಕೆ ಇಬ್ಬರು ಕೂಡ ದೇವಸ್ಥಾನದ ಕಡೆ ಹೊರಟಿದ್ದಾರೆ. ಇಲ್ಲಿ ರಾಮಾಚಾರಿ ಆಲ್ರೆಡಿ ತನ್ನವ್ರು ಯಾರಾದರೂ ಬರ್ತಾರೆ ಅಂತ ಕಾಯ್ತಿದ್ದಾರೆ. ಈ ಕಡೆ ಚಾರು ಕೇಕೆ ಜೊತೆ ಹೋಗ್ತಿದ್ದಾಳೆ. ಫೈನಲಿ ಎಲ್ಲರ ಮುಖಾಮುಖಿ ಆಗೋ ಕ್ಷಣ ತುಂಬ ಸನಿಹದಲ್ಲಿದೆ. ಫೈನಲಿ ರಾಮಾಚಾರಿಗೆ ದೇವ್ರೇ ಮುಹೂರ್ತ ಇಟ್ಟಿದ್ದಾನೆ, ಒಳ್ಳೆಯ ಮುಹೂರ್ತ ಇಟ್ಟು ಅವನ ಜೀವನದಲ್ಲಿ ಒಂದು ದೊಡ್ಡ ಟರ್ನ್ ತಗೊಳ್ಳೋಕೆ ದೇವರೇ ಸಾಕ್ಷಿ ಆಗ್ತಿದ್ದಾನೆ ಅಂತ ಹೇಳಬಹುದು. ನಂತರ ಅಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಖಂಡಿತ ಕೇಕೆ ಪೂಜೆ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತೆ. ಬಟ್ ಕೇಕೆ ಹಿಂಜರಿತಾನೆ. ಬಟ್ ಚಾರು ಮಾಡಲೇಬೇಕು ಅಂತ ಹಠ ಅಂತೂ ತೊಡ್ತಾಳೆ. ಫೈನಲಿ ಮಾಡೋ ಪರಿಸ್ಥಿತಿ ಬರುತ್ತೆ. ಬಟ್ ಅವನಿಂದ ಸಾಧ್ಯ ಆಗ್ತಿಲ್ಲ. ಶ್ಲೋಕಗಳನ್ನ ಹೇಗೆಗೋ ಹೇಳ್ತಿದ್ದಾನೆ. ಇದೆಲ್ಲವೂ ಕೂಡ ಶಾಕ್ ಆಗ್ತಿದೆ. ಅದರ ನಡುವೆ ಈ ಕಡೆ ರಾಮಾಚಾರಿ ಕೇಕೆನ ನೋಡೇ ಬಿಡ್ತಾನೆ. ಕೇಕೆ ರಾಮಾಚಾರಿ ಮುಖಾಮುಖಿ ಆಗುತ್ತೆ. ಈ ಕಡೆ ಚಾರುನ ನೋಡ್ತಾನೆ, ಮಾತಾಡಿಸ್ಬೇಕು ಅನ್ನೋಷ್ಟರಲ್ಲಿ ಮಿಸ್ ಆಗುತ್ತೆ. ಇದೆಲ್ಲ ಕಥೆಗಳು ಕೂಡ ಸೀನ್ಗಳು ಕೂಡ ಖಂಡಿತ ಮುಂದಿನ ಸಂಚಿಕೆಗಳಲ್ಲಿ ನಡೆಯುತ್ತೆ.